ಹೀಗೆ ಅಮಾಯಕರಂತೆ ದೃಶ್ಯಗಳಲ್ಲಿ ಕಾಣಿಸುತ್ತಿರುವ ಇವರ ಹೆಸರುಗಳು: ಪಿಂಕ್ ಶರ್ಟ್ ಧರಿಸಿರುವ ವ್ಯಕ್ತಿ ರಾಹುಲ್ ಕುಮಾರ್, ಗ್ರೀನ್ ಶರ್ಟ್ ಸೈಯದ್ ಶರೀಫ್, ವೈಟ್ ಶರ್ಟ್ ಅಲ್ಲಾ ಬಕಾಶ್. ಮೂವರು ಸೇರಿ ಅಣಕನೂರು ಗ್ರಾಮದ ಮುನಿಯಪ್ಪ ಹಾಗೂ ಮುನಿನರಸಮ್ಮ ದಂಪತಿಗಳ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ಕದ್ದು ಎಸ್ಕೇಪ್ ಆಗಿದ ಅಂತಾರಾಜ್ಯ ಕಳ್ಳರನ್ನ ಹಿಡಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು. ಹೌದು, ಕಳೆದ ನವೆಂಬರ್ 27ರಂದು ಅಣಕನೂರು ಗ್ರಾಮದ ಮುನಿಯಪ್ಪ ಹಾಗೂ ಮುನಿನರಸಮ್ಮ ದಂಪತಿಗಳ ಮನೆಯಲ್ಲಿ 10 ಗ್ರಾಂ ಚಿನ್ನದ ಓಲೆ, 25 ಗ್ರಾಂ ನೆಕ್ಲೆಸ್ ಹಾಗೂ 2,50,000 ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ರು. ಇನ್ನು ಮುನಿಯಪ್ಪ ಹಾಗೂ ಮುನಿನರಸಮ್ಮ ಕುಟುಂಬದವರು ನವೆಂಬರ್ 27ರಂದು ಜಮೀನಿನಲ್ಲಿ ರಾಗಿ ಹೊಲ ಕಟಾವುಗೆಂದು ತೋಟಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ ಮಗಳು ಮನೆಗೆ ಬಂದಾಗ ಮನೆಯ ಬಾಗಿಲು ಓಪನ್ ಇರುವುದನ್ನು ಮನೆಯೊಳಗೆ ಹೋಗಿ ನೋಡಿದ್ರೆ ಮಗಳ ಮದುವೆಗೆಂದು ಕೂಲಿ ಮಾಡಿ ಕೂಡಿಟ್ಟಿದ್ದ 10 ಗ್ರಾಂ ವಾಲೆ, 25 ಗ್ರಾಂ ನೆಕ್ಲೇಸು ಹಾಗೂ 2.5 ಲಕ್ಷ ರೂಪಾಯಿ ದುಡ್ಡು ಕಳ್ಳತನವಾಗಿದೆ. ಇದರಿಂದ ಗಾಬರಿಗೊಂಡು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಪೊಲೀಸರು ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿ ಕ್ಯಾಮೆರಾ ಹಾಗೂ ಬೆರಳಚ್ಚು ಆಧರಿಸಿ ತನಿಖೆ ಶುರು ಮಾಡಿ ಕಳ್ಳರಿಗೆ ಬಲೆ ಬೀಸಿ ಆರೋಪಿಗಳನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿದ್ದಾರೆ. ಆರೋಪಿಗಳಿಂದ 25 ಗ್ರಾಂ ಚಿನ್ನ ಹಾಗೂ 25,000 ಕ್ಯಾಶ್ ವಶಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳು ಪಿಂಕ್ ಶರ್ಟ್ ಧರಿಸಿರುವ ವ್ಯಕ್ತಿ ರಾಹುಲ್ ಕುಮಾರ್, ಗ್ರೀನ್ ಶರ್ಟ್ ಸೈಯದ್ ಶರೀಫ್, ಇನ್ನ ಇಬ್ಬರು ಮೂಲತಃ ಆಂಧ್ರದವರಾಗಿದ್ದು ವೈಟ್ ಶರ್ಟ್ ಅಲ್ಲಾ ಬಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ವಾಸವಾಗಿದ್ದಾರೆ. ರಾಹುಲ್ ಕುಮಾರ್ ಹಾಗೂ ಸೈಯದ್ ಶರೀಫ್ ಇಬ್ಬರು ಅಲ್ಲಾ ಬಕಾಶ್ ನೋಡಲು ಆಂಧ್ರದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ನಂತರ ಸ್ನೇಹಿತರು ಮೂವರು ಸೇರಿ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ಇರುವ ಬಾರಿನಲ್ಲಿ ಎಣ್ಣೆ ಪಾರ್ಟಿ ಮಾಡಿ ನಂತರ ಅಣಕನೂರು ಬಳಿ ಬೇಕರಿಯಲ್ಲಿ ಟೀ ಕುಡಿಯಲು ಹೋದಾಗ ಮನೆ ಬಾಗಿಲು ಹಾಕಿರುವುದನ್ನು ಕಂಡ ಕುಖ್ಯಾತ ಕಳ್ಳ ರಾಹುಲ್ ಕುಮಾರ್ ಮನೆಯ ಬಾಗಿಲ ಹೊಡೆದು ಮನೆಗೆ ನುಗ್ಗಿ ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಆರೋಪಿ ರಾಹುಲ್ ಕುಮಾರ್ ಅಂತಾರಾಜ್ಯದ ಪ್ರಚಂಡ ಕಳ್ಳನಾಗಿದ್ದು ಅವನ ಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ 97 ಕೇಸ್ಗಳಿದ್ದು ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಅತಿಥಿಯಾಗಿದ್ದಾನೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಮಂತ್ 27 ನವೆಂಬರ್ ಒಂದು ಅಣಕನೂರು ಊರಲ್ಲಿ ಒಂದು ಮನೆ ಕಳ್ಳತನ ಡೇ ಟೈಮಲ್ಲಿ ರಿಪೋರ್ಟ್ ಆಗಿತ್ತು. ಈ ಕಂಪ್ಲೇಂಟ್ ಪ್ರಕಾರ ಅವರು ಮನೆ ಲಾಕ್ ಮಾಡಿ ಬೆಳಿಗ್ಗೆ ಯಾವುದೋ ಜಾಗೆಗೆ ಹೋಗಿದ್ದಾರೆ. ವಾಪಸ್ ಬಂದಾಗ 3:30 ಆಯಿತು, 3:15 ಆಯಿತು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಕಿ ಯಾರು ಆಸಾಮಿಗಳು ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಳ್ಳತನಲ್ಲಿ ಅವ್ರದ್ದು ಮನೆಯಿಂದ ಗೋಲ್ಡ್ ಇಯರಿಂಗ್ಸ್ ಮತ್ತು ಬೇರೆ ಗೋಲ್ಡ್ ಐಟಮ್ಸ್ ಮತ್ತು ಸ್ವಲ್ಪ ಕ್ಯಾಶ್ ಇದು ಎಲ್ಲ ಕಳ್ಳತನ ಆಗಿತ್ತು. ಈ ಥರ ಅವರು FIR ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಾವು ಒಂದು ಸೀನ್ ಆಫ್ ಕ್ರೈಮ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಈ ಕೇಸ್ದು ಅನಾಲಿಸಿಸ್ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಒಬ್ಬರು ಆರೋಪಿ ಹೈದರಾಬಾದವರು ಇಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ನಾವು ಟೋಟಲ್ 3 ಜನ ಆರೋಪಿಗೆ ಈಗ ಕರ್ಕೊಂಡ್ಬಂದಿದ್ದೀವಿ. ಈ ಫಸ್ಟ್ ಆರೋಪಿ A1 ರಾಹುಲ್ ಕುಮಾರ್, ಇವರು ಚಾರ್ಮಿನಾರ್ ಹೈದರಾಬಾದ್ ಹತ್ರ ಇವರದು ವಾಸ ಇದೆ. ಇನ್ನೊಬ್ಬರು ಆರೋಪಿ ಅಲ್ಲಾ ಬಕ್ಷ್, ಇವರು ಶಿಲ್ಘಟ್ಟ ಸಿಟಿ. ಮತ್ತು ಇನ್ನೊಬ್ಬರು ಸೈಯದ್ ದಾವೂದ್, ಇವರು ಕೂಡ ನೆಲ್ಲೂರು ಆಂಧ್ರ ಪ್ರದೇಶ್. ಈ 3 ಜನಗೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ. ಔಟ್ ಆಫ್ ದಟ್ ಈ ಕೇಸಲ್ಲಿ A1 ಯಾರು ಇದ್ದಾರೆ ರಾಹುಲ್ ಕುಮಾರ್ ಶರ್ಮಾ, ಇವರ ಮೇಲೆ ಸುಮಾರು ಕೇಸಸ್ ಇದೆ ಆಲ್ ಓವರ್ ಸೌತ್ ಇಂಡಿಯಾ. ಈ ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶಲ್ಲಿ ಜಾಸ್ತಿ ಕೇಸಸ್ ಇದೆ, ಆಂಧ್ರ ಪ್ರದೇಶ ತೆಲಂಗಾಣಲ್ಲಿ. ನಮ್ಮ ಮಾಹಿತಿ ಪ್ರಕಾರ ಟೋಟಲ್ 97 ಕೇಸಸ್ ಕಳ್ಳತಂದು ಇವರ ಮೇಲೆ ಇದೆ. ಮತ್ತು ಈ ಕೇಸಲ್ಲಿ ನಾವು 20 ಗ್ರಾಮ್ಸ್ ಗೋಲ್ಡ್ ಮತ್ತು 25,000 ಕ್ಯಾಶ್ದು ರಿಕವರಿ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್ ಮತ್ತು ನಮ್ಮ ಟೆಕ್ನಿಕಲ್ ಸ್ಟಾಫ್, ಫಿಂಗರ್ ಪ್ರಿಂಟ್ ಸ್ಟಾಫ್ ಕೂಡ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತೌಡರಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.